ಅದು ಆನ್ಲೈನ್ ಇದೆ ಸರ್, ಈ ಖಾತೆ ಎ ಖಾತೆ ಆದ್ರೂ ಒಂದು ಪ್ಲಾಟಿಗೆ ಕೊಡ್ತಾ ಇದ್ದಾರೆ. ಇದು ಬಹಳ ಯಾರು ರೊಕ್ಕ ಕೊಟ್ಟು ಅವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಕಲಬುರಗಿ ನಗರಕ್ಕೆ ಏನು ಕರ್ನಾಟಕ ಸರ್ಕಾರದ ಮಹಾನಗರ ಪಾಲಿಕೆ ಕರ್ನಾಟಕ ಅಭಿವೃದ್ಧಿ ನಗರದ ಅಧಿಕಾರಿ ಸಚಿವರಾಗಿರುವಂತ ಯತೀಂದ್ರ ಸರ್ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದಾರೆ. ನಾವು ಜೈ ಕನ್ನಡ ರಕ್ಷಣಾ ವೇದಿಕೆ ಮೊದಲನೇ ಬಾರಿ ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಕೋರಿ ಇವತ್ತು ಕಲಬುರಗಿ ನಗರದಲ್ಲಿ ಏನು ಮಹಾನಗರ ಪಾಲಿಕೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳು ಅಂದ್ರೆ ಒಂದೇ ನಿವಾಸಿಗೆ ಫ್ಲಾಟಿಗೆ ಎರಡೆರಡು ಖಾತೆಗಳನ್ನು ಕೊಡ್ತಾ ಇದ್ದಾರೆ, ಮೂರು ಖಾತೆಗಳು ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಯಾವ್ದು ರೀತಿ ವೆರಿಫೈ ಮಾಡದೆ, ಇನ್ಕ್ವೈರಿ ಮಾಡದೆ, ಡಾಕ್ಯುಮೆಂಟ್ಸ್ ಏನು ಸತ್ಯ ಇದೆಯೋ ಸುಳ್ಳಿದೆಯೋ ಅನ್ನೋದಂತದೇ ನೋಡಾರ್ದೆ ಅಧಿಕಾರಿಗಳು ದುಡ್ಡನ್ನು ಪಡೆದಿ ಅವರು ಅಲ್ಲಿ ಯಾರ್ಯಾರು ಹೆಚ್ಚಿಗೆ ಲಂಚ ಕೊಡ್ತಾರೋ ದುಡ್ಡು ಕೊಡ್ತಾರೋ ಅವ್ರವ್ರಿಗೆ ಎರಡೆರಡು ಮೂರು ಖಾತೆ ಮೇಲೆ ಮತ್ತೆ ಯಾವುದೇ ರೀತಿಯಿಂದ ಏನು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯಿಂದ ಏನು ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡದೆ, ಇತಿಹಾಸ ಇಲ್ಲದೆ, ಯಾವ ದಾಖಲೆಗಳು ಇಲ್ಲದೆ ಬರೀ ಯಾರು ನಾಮ್ನೆ ಜಾಗ ಕಬ್ಜಾ ಮಾಡಿ ಯಾರು ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬಂದು ಅಲ್ಲಿ ಕೊಡ್ತಾರೋ ಗಿಫ್ಟೆಡ್ ಕೊಡ್ತಾರೋ ಆ ಗಿಫ್ಟೆಡ್ ಮೇಲೆ ಇವತ್ತು ಖಾತೆಗಳನ್ನು ಈ ಎ ಖಾತೆ ಬಿ ಖಾತೆ ಕೊಡುವಂತ ಕೆಲಸಗಳು ಮಾಡ್ತಾರೆ ಇದ್ದಾರೆ. ಇದು ನಾವು ಬಂದು ಹೋಗಿ ಮನವಿ ಕೊಟ್ಟಿದ್ದೇವೆ. ಈಗ ನಗರ ಅಭಿವೃದ್ಧಿ ಸಚಿವರು ಬಂದಿದ್ದಾರೆ, ನಗರ ಅಭಿವೃದ್ಧಿ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಅವರು ಇವತ್ತು ಅಂದಿದ್ದಾರೆ ನಾವೆಲ್ಲ ನೂರಾರು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇವೆ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಏನು 120 ರಸ್ತೆಗಳು ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತಂದ್ರು ಕಮಿಷನರ್ ಅವರು. ಇನ್ನತ್ತಕ್ಕೆ ಎಲ್ಲೂ ರಸ್ತೆಗಳ ಕಾಮಗಾರಿ ಆಗಿಲ್ಲ. ಮತ್ತು ಕಲಬುರಗಿ ನಗರದಲ್ಲಿ ರಸ್ತೆ ಯಾವುದೇ ಫುಟ್ಪಾತ್ ಯಾವುದೋ ಆ ರಸ್ತೆ ಮೇಲೆ ಕುಂತಿ ಇವತ್ತು ಫುಟ್ಪಾತ್ ಮೇಲೆ ಕುಂತಿ ಎಲ್ಲ ಬೀದಿ ವ್ಯಾಪಾರಿಗಳು ಇದು ಹಣ್ಣು ಹಂಪಲು ಮಾರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಜನ ಎಲ್ಲಿಂದ ತಿರುಗಾಡಬೇಕು ಅನ್ನೋದಂತ ಪ್ರಶ್ನೆ ಬಂದಿದೆ. ಈಗ ಸೂಪರ್ ಮಾರ್ಕೆಟ್ದಲ್ಲಿ ಹೋಲಿ ಯಾವುದೋ ರೀತಿಯಿಂದ ಜಾಗ ಯಾವ್ದು ಹೋಲು ಬರ್ಲಕ್ಕ ಜಾಗಗಳಿಲ್ಲ. ಅದಕ್ಕೆ ನೂರಾರು ಸಮಸ್ಯೆಗಳು ಕಲಬುರಗಿ ನಗರದ ಕುಡಿಯ ನೀರು ಇರ್ಬೋದು, ಸುಮಾರು ಸಮಸ್ಯೆಗಳಿಗೆ ನಾವು ಇವತ್ತು ಕಲ್ಯಾಣ ಕರ್ನಾಟಕದ 5,000 ಕೋಟಿ ರೂಪಾಯಿ ಬಜೆಟ್ ಬಂದ್ರು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ, ರಸ್ತೆಗಳಾಗ್ತಾ ಇಲ್ಲ, ಕುಡಿಯ ನೀರು ಈಗ ಆಲ್ರೆಡಿ ಮಳಿ ಬರ್ತಾ ಇಲ್ಲ. ಮಳಿ ಬರಲಿದ್ರೆ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು, ಇನ್ನ ಸರ್ಕಾರ ಮಳೆಗಾಲ ಘೋಷಣೆ ಮಾಡಿಲ್ಲ. ರೈತರು ಬಹಳ ತೊಂದರೆದಲ್ಲಿದ್ದಾರೆ. ಇಂಥವೆಲ್ಲ ನೂರಾರು ಸಮಸ್ಯೆಗಳನ್ನು ತಗೊಂಡು ಇವತ್ತು ನಾವು ನಗರ ಅಭಿವೃದ್ಧಿ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಇವತ್ತು ನಮಗೆ ಕೂಡಲೇ ಹೇಳಿದ್ದಾರೆ ನಾವು ಇದ್ರ ಬಗ್ಗೆ ಆಕ್ಷನ್ ತಗೋತೀನಿ. ನಿಮಗೆ ಯಾವ್ರೆ ಬಿ ಖಾತೆ ಈ ಖಾತೆ ಕಂಪ್ಲೀಟ್ ಇರ್ಬೋದು, ಮಹಾನಗರ ಪಾಲಿಕೆ ದುಡ್ಡು ತೋಲತ್ರ ಅಂದ್ರೆ ಎಂತವ್ರು ಏನ್ರ ನಿಮ್ಮಲ್ಲಿ ದಾಖಲೆಗಳು ರೆಕಾರ್ಡಿಂಗು ವಿಡಿಯೋಗಳು ಇದ್ದಾರೆ ನಮ್ಗೆ ಕೊಡಿ ಅಂತ ಹೇಳಿದ್ದಾರೆ. ನಾವು ಕೂಡಲೇ MLT ಒಂದು 4 ದಿನದಾಗೆ ಅದೆಲ್ಲ ನಾವು ಸಾಕ್ಷಿಗಳನ್ನು ತಗೊಂಡು ನಾವು ಅವ್ರಿಗೆ ಕಳ್ಸಂತ ಕೆಲಸಗಳು ಮಾಡ್ತಿದ್ದೇವೆ. ಇವತ್ತು ಅವ್ರಿಗೆ ನಾವು ಈ ಖಾತಾ ಬಿ ಖಾತಾ ಮಹಾನಗರ ಪಾಲಿಕೆಗೆ ಕೂಡಲೇ ಅವ್ರು ಆಕ್ಷನ್ ತಗೋಬೇಕು ಮತ್ತು ಕಲಬುರಗಿ ನಗರದಲ್ಲಿ ಇರುವಂತಹ ನೂರಾರು ಸಮಸ್ಯೆಗಳಿಗೆ ಬಗೆಹರಿಸಬೇಕಂತಂದು ನಾನು ಮಂತ್ರಿಗಳಿಗೆ ಹೇಳಿದ್ದೀನಿ. ಅವ್ರು ಮಂತ್ರಿಗಳು ಮಾಡ್ತಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಕಲಬುರಗಿ ನಗರದಲ್ಲಿ ಇನ್ನ ತನಕ ಬಂದು ಯಾವುದೇ ರೀತಿಯಿಂದ ಅವ್ರು ಕೆಲಸ ಮಾಡ್ತಾ ಇಲ್ಲ. ಕಲಬುರಗಿ ನಗರದಲ್ಲಿ ಏನು ಅವರು ಬರುವಂತ ಏನು ಚಿತ್ತಾಪುರ ಹಾಸ್ಟೆಲ್ದಲ್ಲಿ ಇವತ್ತು 140-150 ಹುಡುಗರು ಏನು ಫುಡ್ ಪಾಯ್ಸನ್ ಆಗಿ ಇವತ್ತು ತೊಂದರೆದಲ್ಲಿ ಇದ್ದರು. ಇವತ್ತು ಜಿಲ್ಲಾ ಉಸ್ತುವಾರಿ ಬಂದು ಅವ್ರ ಆರೋಗ್ಯ ಹಂಗಿದೆ, ಮಕ್ಕಳು ಅವ್ರು ಯಾರು ಉಳಿದಿದ್ದಾರೆ ಸತ್ತಿದ್ದಾರೆ ಅಂತಂದು ಇವತ್ತು ಅವ್ರು ಬಂದು ಕೇಳಿಲ್ಲ. ಅದಕ್ಕೆ ಇವತ್ತು ನಾವು ಬಲವಾಗಿ ಜಿಲ್ಲಾ ಉಸ್ತುವಾರಿ ಖಂಡಿಸ್ತಾ ಇದ್ದೇವೆ. ಅವ್ರು ಕೂಡಲೇ 2 ದಿವಸ ಬಂದು ಅವೆಲ್ಲ ಮಕ್ಕಳಿಗೆ ನೋಡಿ ಅವ್ರ ಮಕ್ಕಳಿಗೆ ಅವರಿಗೆ ಏನ್ರೆ ಪರಿಹಾರ ನೀಡಬೇಕಂತಂದು ನೀವು ಟಿವಿ ಮೂಲಕ ಅವರಿಗೆ ಜಿಲ್ಲಾ ಉಸ್ತುವಾರಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ.